ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಟಿವಿ. ನಾನು ಸುರಭಿ ರಾಜೇಂದ್ರ. ನಮ್ಮನ್ನು ರಕ್ಷಣೆ ಮಾಡುವವರಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಇದೀಗ ನಮ್ಮನ್ನು ರಕ್ಷಣೆ ಮಾಡುವ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ವಾ? ಹಾಗಾದ್ರೆ ಗೃಹ ಸಚಿವರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ. ನಮ್ಮನ್ನ ರಕ್ಷಣೆ ಮಾಡುವವರಿಗೆ ಅವರಿಗೆ ಯಾವಾಗ ರಕ್ಷಣೆ? ಇದೇ ಹೊತ್ತಿನ ವಿಶೇಷ ಸಾವಿನ ಕ್ವಾರ್ಟರ್ಸ್. ಹಾಗಾದ್ರೆ ಜನರನ್ನು ರಕ್ಷಣೆ ಮಾಡುವ ಸಿಬ್ಬಂದಿಗಳಿಗೆ ಇಲ್ವಾ ಭದ್ರತೆ? ಅಪಾಯದಲ್ಲಿದ್ದಾರೆ ನಮ್ಮ ಅಗ್ನಿಶಾಮದ ಸಿಬ್ಬಂದಿಗಳು. ಜನತಾ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ರಕ್ಷಣೆ ನೀಡುವ ಅಗ್ನಿಶಾಮಕ ಸಿಬ್ಬಂದಿಗಳ ಜೀವಕ್ಕೆ ಬೇಕಾಗಿದೆ ರಕ್ಷಣೆ. ಗೃಹ ಸಚಿವರೇ, ನೀವು ಇದು ನೋಡಲೇಬೇಕಾದ ಸ್ಟೋರಿ. ಜನರ ರಕ್ಷಣೆ ಮಾಡುವ ಸಿಬ್ಬಂದಿಗಳಿಗೆ ಇಲ್ಲ ಜೀವಕ್ಕೆ ಭದ್ರತೆ. ಇಲ್ಲಿ ಅಪಾಯದಲ್ಲಿದ್ದಾರೆ ನಮ್ಮ ಅಗ್ನಿಶಾಮದ ಸಿಬ್ಬಂದಿಗಳು. ಜನತಾ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ರಕ್ಷಣೆ ನೀಡುವ ಅಗ್ನಿಶಾಮಕ ಸಿಬ್ಬಂದಿಗಳ ಜೀವಕ್ಕೆ ಬೇಕಾಗಿದೆ ರಕ್ಷಣೆ. ಗೃಹ ಸಚಿವರೇ, ಎಲ್ಲಿದ್ದೀರಾ? ಒಮ್ಮೆ ಈ ಸ್ಟೋರಿ ನೋಡಿ. ಜನರ ರಕ್ಷಣೆ ಮಾಡಬೇಕಾದ ಸಿಬ್ಬಂದಿ ರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಇದರ ರಕ್ಷಣೆ ಮಾಡೋದು ಯಾರು? ಅಪಾಯದಲ್ಲಿದ್ದಾರೆ ನಮ್ಮ ಅಗ್ನಿಶಾಮದ ಸಿಬ್ಬಂದಿಗಳು. ರಕ್ಷಣೆ ನೀಡುವ ಅಗ್ನಿಶಾಮಕ ಸಿಬ್ಬಂದಿಗಳ ಜೀವಕ್ಕೆ ಬೇಕಾಗಿದೆ ಭದ್ರತೆ. ಗೃಹ ಸಚಿವರು ಈ ಸ್ಟೋರಿ ನೋಡ್ಲೇಬೇಕು. ಅಗ್ನಿಶಾಮದ ಸಿಬ್ಬಂದಿಗಳ ಜೀವದ ಜೊತೆ ಇಲಾಖೆ ಚೆಲ್ಲಾಟವಾಡ್ತಾ ಇದ್ಯಾ? ಜನತಾ ಟಿವಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಅವ್ಯವಸ್ಥೆ ಅನಾವರಣವಾಗಿದೆ. ಇದು ಅಗ್ನಿಶಾಮಕ ಸಿಬ್ಬಂದಿಗಳ ಕ್ವಾರ್ಟರ್ಸ್ ದುಸ್ಥಿತಿ ಹೇಗಿದೆ ನೋಡಿ. ನಗರದಲ್ಲಿ ಎಲ್ಲೇ ಬೆಂಕಿ ಬಿದ್ರು ಓಡಿ ಬರುವ ಅಗ್ನಿಶಾಮಕ ಸಿಬ್ಬಂದಿಗಳ ಜೀವಕ್ಕೆ ರಕ್ಷಣೆ ಇಲ್ವಾ? ಹಾಗಾದ್ರೆ ಸಾವಿನ ಜೊತೆ ಸೆಣಸಾಡ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಜನತಾ ಟಿವಿ ತೆರೆದಿಡ್ತಾ ಇದೆ ಅಗ್ನಿಶಾಮಕ ಸಿಬ್ಬಂದಿ ಕ್ವಾರ್ಟರ್ಸ್ ಅಧ್ವಾನ. ಅಗ್ನಿಶಾಮಕದ ಸಿಬ್ಬಂದಿಗಳ ಜೀವನ ಜೊತೆ ಹಾಗಾದ್ರೆ ಇಲಾಖೆ ಚೆಲ್ಲಾಟವಾಡ್ತಾ ಇದೆಯಾ? ಜನತಾ ಟಿವಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳ ಕ್ವಾರ್ಟರ್ಸ್ಗಳ ಅವ್ಯವಸ್ಥೆ ಇದೀಗ ಅನಾವರಣವಾಗಿದೆ. ಇದು ಅಗ್ನಿಶಾಮಕ ಸಿಬ್ಬಂದಿಗಳ ಕ್ವಾರ್ಟರ್ಸ್ ದುಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗಿದೆ ನೋಡಿ. ನಗರದಲ್ಲಿ ಎಲ್ಲೇ ಬೆಂಕಿ ಬಿದ್ರು ಕೂಡ ಓಡೋಡಿ ಬರುವ ಅಗ್ನಿಶಾಮಕ ಸಿಬ್ಬಂದಿಗಳ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಸಾವಿನ ಜೊತೆ ಸೆಣಸಾಡ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಜನತಾ ಟಿವಿಯಲ್ಲಿ ತೆರೆದಿಡ್ತಾ ಇದೆ ಅಗ್ನಿಶಾಮಕ ಸಿಬ್ಬಂದಿ ಕ್ವಾರ್ಟರ್ಸ್ ಅಧ್ವಾನ. ಸಿಬ್ಬಂದಿ ವಾಸಿಸುವ ಕ್ವಾರ್ಟರ್ಸ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಇವೇನು ಮನೆಗಳ ಅಥವಾ ಭೂತ್ ಬಂಗಲಿಯೋ ಅಂತ ನೀವೇ ಶಾಕ್ ಆಗ್ತೀರಾ. ಏನ್ ಸ್ವಾಮಿ ಈ ರೀತಿ ಇದೆ ಅಂತ ನೀವೇ ಶಾಕ್ ಆಗ್ತೀರಾ ಒಮ್ಮೆ ಈ ದೃಶ್ಯ ನೋಡಿದ್ರೆ. ಪಾಳು ಬಿದ್ದು ಕುಸಿಯುವ ಹಂತದಲ್ಲಿದೆ ಅಗ್ನಿಶಾಮಕ ಸಿಬ್ಬಂದಿ ಕ್ವಾರ್ಟರ್ಸ್ಗಳು. 50 ವರ್ಷದ ಕಟ್ಟಡದಲ್ಲಿರುವ ಅಗ್ನಿಶಾಮಕ ಸಿಬ್ಬಂದಿ ಕುಟುಂಬ. ಆದ್ರೂ ಕೂಡ ಯಾವುದೇ ವ್ಯವಸ್ಥೆ ಚೆನ್ನಾಗಿಲ್ಲ. ವಾಸಕ್ಕೆ ಯೋಗ್ಯವಲ್ಲದ ಕ್ವಾರ್ಟರ್ಸ್ ನಲ್ಲಿ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಡೈರಿ ಸರ್ಕಲ್ ಬಳಿ ಇರುವ ಅಗ್ನಿಶಾಮಕ ಸಿಬ್ಬಂದಿ ಕ್ವಾರ್ಟರ್ಸ್ ಇದು. ಆದ್ರೆ ನೀವು ಇದು ನೋಡಿದ್ರೆ ಶಾಕ್ ಆಗ್ತೀರಾ. ಹಾಗಾದ್ರೆ ಜನರ ರಕ್ಷಣೆ ಮಾಡುವ ಸಿಬ್ಬಂದಿಗಳ ಜೀವಕ್ಕೆ ಬೆಲೆ ಇಲ್ವಾ? ಭದ್ರತೆ ಇಲ್ವಾ? ನಮ್ಮ ಅಗ್ನಿಶಾಮಕ ಸಿಬ್ಬಂದಿಗಳು ಅಪಾಯದಲ್ಲಿದ್ದಾರೆ. ಇದು ಜನತಾ ಟಿವಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ.
ರಕ್ಷಣೆ ನೀಡ್ತಾ ಇರುವ ಅಗ್ನಿಶಾಮಕ ಸಿಬ್ಬಂದಿಗಳ ಜೀವಕ್ಕೆ ರಕ್ಷಣೆ ಬೇಕಾಗಿದೆ. ಹಾಗಾದ್ರೆ ನಮ್ಮನ್ನು ರಕ್ಷಣೆ ಮಾಡುವ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ವಾ? ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಈ ಬಗ್ಗೆ ಮಾಹಿತಿ ಇದೆಯಾ ಇಲ್ವಾ? ಯಾಕಂದ್ರೆ ಅಗ್ನಿಶಾಮಕ ಸಿಬ್ಬಂದಿಗಳ ಜೀವದ ಜೊತೆ ಇಲಾಖೆ ಚೆಲ್ಲಾಟವಾಡ್ತಾ ಇದೆಯಾ? ಹಾಗಾದ್ರೆ ಜನತಾ ಟಿವಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳ ಕ್ವಾರ್ಟರ್ ಅವ್ಯವಸ್ಥೆ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಇದು ಅಗ್ನಿಶಾಮಕ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಗಳ ಸ್ಥಿತಿ ಈ ರೀತಿ ಇದೆ. ಏನೇ ಸಮಸ್ಯೆಗಳಾದ್ರೂ ಕೂಡ ನಮ್ಮ ಅಗ್ನಿಶಾಮಕ ಸಿಬ್ಬಂದಿಗಳು ಎಲ್ಲೇ ಇದ್ರೂ ಕೂಡ ಬರ್ತಾರೆ. ಅವರ ಜೀವಕ್ಕೆ ಈಗ ಬೆಲೆ ಇಲ್ವಾ? ಹಾಗಾದ್ರೆ ನೀವು ಈಗ ನೋಡ್ತಿರುವ ದೃಶ್ಯದಲ್ಲಿ ಹೇಗಿದೆ ಅಲ್ಲಿನ ಅವ್ಯವಸ್ಥೆ ಅಂತ ನೋಡ್ತಿದ್ದೀರಾ. ನೀವು ಈ ದೃಶ್ಯ ನೋಡಿದ್ರೆ ಒಂದ್ಸರಿ ಶಾಕ್ ಆಗ್ತೀರಾ. ಇದು ಮನೆನಾ, ಬೂತ್ ಬಂಗ್ಲೆನಾ? ನೀವೇ ಒಂದ್ಸರಿ ಶಾಕ್ ಆಗ್ತೀರಾ. ಪಾಳು ಬಿದ್ದಿದೆ, ಕುಸಿಯುವ ಹಂತದಲ್ಲಿದೆ ಅಲ್ಲಿನ ಕ್ವಾರ್ಟರ್ಸ್ಗಳು. 50 ವರ್ಷದಿಂದ ಇಲ್ಲಿನ ಸಿಬ್ಬಂದಿಯ ಕುಟುಂಬ ವಾಸವಿದೆ. ವಾಸಕ್ಕೆ ಯೋಗ್ಯವಲ್ಲದ ಕ್ವಾರ್ಟರ್ಸ್ ನಲ್ಲಿ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಇದು ಡೈರಿ ಸರ್ಕಲ್ ಬಳಿ ಇರುವ ಅಗ್ನಿಶಾಮಕ ಸಿಬ್ಬಂದಿ ಕ್ವಾರ್ಟರ್ಸ್. ಹಾಗಾದ್ರೆ ನಮ್ಮನ್ನು ರಕ್ಷಣೆ ಮಾಡುವ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ರಕ್ಷಣೆ ಯಾವಾಗ? ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಈ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ? ಇಷ್ಟು 50 ವರ್ಷದಿಂದ ಈ ಕಟ್ಟಡದಲ್ಲಿದ್ದಾರೆ, ಈ ತರ ಅವ್ಯವಸ್ಥೆ ಇದೆ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಇದಕ್ಕೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ? ಹಾಗಾದ್ರೆ ನಗರದ ಡೈರಿ ಸರ್ಕಲ್ ಅಗ್ನಿಶಾಮಕ ಠಾಣೆ ಹಿಂಬದಿ ಇರುವ ಕ್ವಾರ್ಟರ್ಸ್ ಇದು. ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಅಗ್ನಿಶಾಮಕ ಠಾಣೆ ಹಿಂಬದಿ ಇರುವ 133 ಕ್ವಾರ್ಟರ್ಸ್ ಗಳು ಇದು. 150ಕ್ಕೂ ಜನರ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಜೀವಕ್ಕೆ ಗ್ಯಾರಂಟಿ ಇಲ್ವಾ? ಹಾಗಾದ್ರೆ ಈ ಮನೆಯಲ್ಲಿ ವಾಸ ಮಾಡೋದೇ ಒಂದು ದೊಡ್ಡ ಸಾಹಸ. ಯಾಕೆಂದ್ರೆ ಆ ಪರಿಸ್ಥಿತಿಯಲ್ಲಿದೆ ಅಲ್ಲಿನ ಕ್ವಾರ್ಟರ್ಸ್ ಗಳು. ಆತಂಕದಲ್ಲಿ ಬದುಕ್ತಾ ಇದ್ದಾರೆ ಸಿಬ್ಬಂದಿಗಳು. ಅಗ್ನಿಶಾಮಕ ಸಿಬ್ಬಂದಿ ಜೀವದ ಜೊತೆ ಇಲಾಖೆ ಹಾಗಾದ್ರೆ ಚೆಲ್ಲಾಟವಾಡ್ತಾ ಇದೆಯಾ? ಎಷ್ಟೋ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ನಮಗೆ ರಕ್ಷಣೆ ನೀಡುವ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಹಾಗಾದ್ರೆ ಬೆಲೆ ಇಲ್ವಾ? ಇದು ನಗರದ ಡೈರಿ ಸರ್ಕಲ್ ಅಗ್ನಿಶಾಮಕ ಠಾಣೆ ಹಿಂಬದಿ ಇರುವಂತಹ ಕ್ವಾರ್ಟರ್ಸ್. ಅಗ್ನಿಶಾಮಕ ಠಾಣೆ ಹಿಂಬದಿ ಇರುವಂತಹ ಕ್ವಾರ್ಟರ್ಸ್ ಇದು. 133 ಕ್ವಾರ್ಟರ್ಸ್ ಇದು. 150ಕ್ಕೂ ಹೆಚ್ಚು ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕೆ ಗ್ಯಾರಂಟಿ ಇಲ್ಲ? ಆ ತರ ವ್ಯವಸ್ಥೆ ಅಲ್ಲಿ ಇದೆ. ಹಾಗಾದ್ರೆ ಈ ಮನೆಯಲ್ಲಿ ವಾಸ ಮಾಡೋದು ಒಂದು ದೊಡ್ಡ ಸಾಹಸ. ಯಾಕೆಂದ್ರೆ ಆ ರೀತಿಯಾಗಿ ಅವ್ಯವಸ್ಥೆ ಅಲ್ಲಿಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಆತಂಕದಲ್ಲಿ ಬದುಕ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಕುಟುಂಬಗಳು. ಹಾಗಾದ್ರೆ ಅಗ್ನಿಶಾಮಕ ಸಿಬ್ಬಂದಿ ಜೀವದ ಜೊತೆ ಇಲಾಖೆ ಚೆಲ್ಲಾಟವಾಡ್ತಾ ಇದೆಯಾ? ಯಾಕಂದ್ರೆ 50 ವರ್ಷದಿಂದ, ಒಂದಲ್ಲ, ಎರಡಲ್ಲ, ಮೂರಲ್ಲ, 50 ವರ್ಷದಿಂದ ಅಲ್ಲಿನ ಕುಟುಂಬಗಳು ವಾಸವಿದ್ದಾರೆ. ನೀವು ಏನ್ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ವಾ? 50 ವರ್ಷ ಆಯ್ತು. 50 ವರ್ಷ. ಹಾಗಾದ್ರೆ ಅಲ್ಲಿನ ಅವ್ಯವಸ್ಥೆಗಳಿಗೆ ನಿಮ್ಮ ಆನ್ಸರ್ ಏನು? ಅಲ್ಲಿನ ಕುಟುಂಬಗಳು ಯಾವ ರೀತಿಯಾಗಿ ಬದುಕ್ತಾ ಇರಬಹುದು? ಅದು ನೋಡಿದ್ರೆ ಮನೆನಾ ಅಥವಾ ಬೂತ್ ಬಂಗ್ಲೆನಾ ಅಂತ ಗೊತ್ತೇ ಆಗಲ್ಲ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗಾದ್ರೆ ನಮ್ಮನ್ನು ರಕ್ಷಣೆ ಮಾಡುವವರಿಗೆ ರಕ್ಷಣೆಗೆ ಯಾವುದೇ ವ್ಯವಸ್ಥೆಗಳಿಲ್ವಾ ನಿಮ್ಮ ಹತ್ರ? ಹಾಗಾದ್ರೆ 150ಕ್ಕೂ ಹೆಚ್ಚು ಜನರು ಅಲ್ಲಿ ವಾಸವಿದ್ದಾರೆ. ಅವ್ರಿಗೂ ಅಲ್ಲಿ ಬದುಕೋಕೆ ಯಾವ್ದು ಗ್ಯಾರಂಟಿನೇ ಇಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಆ ಪರಿಸ್ಥಿತಿಯಲ್ಲಿ ಅಲ್ಲಿನ ಕ್ವಾರ್ಟರ್ಸ್ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ಅವರು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಬೆಂಗಳೂರಿನ ಡೈರಿ ಸರ್ಕಲ್ ಅಗ್ನಿಶಾಮಕ ಪೊಲೀಸ್ ಠಾಣೆ ಇದೆ. ಈ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಜನಕ್ಕೆ ನೌಕರಿಗೆ ಒಂದು ಕ್ವಾರ್ಟರ್ಸ್ ಅನ್ನ ಕೊಟ್ಟಿದ್ರು. ಆ ಕ್ವಾರ್ಟರ್ಸ್ ನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇದು ಕ್ವಾರ್ಟರ್ಸ್ ಅಥವಾ ಕಾಡಲ್ಲಿ ಇರ್ತಕ್ಕಂಥ ಯಾವ್ದೊಂದು ಆಳ್ಮನೆನ ಅಂತಕ್ಕಂಥದ್ದು ಸಹ ಡೌಟ್ ಬರ್ತದೆ. ನಾನೀಗ ನೀವು ತೋರಿಸ್ತಾ ಹೋಗ್ತೀನಿ ನಿಮ್ಗೆ ದೃಶ್ಯಾವಳಿ ಸಹ.
ನೋಡ್ತಾ ಇರೋದು ಇದು ಡೈರಿ ಸರ್ಕಲ್ನ ಅಗ್ನಿಶಾಮಕ ಸಿಬ್ಬಂದಿ ಅಂದ್ರೆ ಪೊಲೀಸ್ ಠಾಣೆ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೆ ಉಳ್ಕೊಳ್ಳೋಕೆ ಇರ್ತಕ್ಕಂಥ ಒಂದು ಕ್ವಾರ್ಟರ್ಸ್ ಇದಾಗಿರುವಂತದ್ದು. ಅಂದ್ರೆ ಯಾವುದೇ ಒಂದು ಬೆಂಗಳೂರಿನಲ್ಲಿ ಸುಮಾರು 20 ಸ್ಟೇಷನ್ಗಳು ಇದೆ ಅಗ್ನಿಶಾಮಕ ಸಿಬ್ಬಂದಿಗೆ. ಅಂದ್ರೆ ಅದ್ರ ಜೊತೆಯಲ್ಲಿ ಅವರೊಂದು ಫ್ಯಾಮಿಲಿಗಳೇನಿದೆ ಅವ್ರು ಉಳ್ಕೊಳ್ಳೋದಕ್ಕೆ ಒಂದು ಕ್ವಾರ್ಟರ್ಸ್ ಅನ್ನು ಸಹ ಕೊಟ್ಟಿರ್ತಾರೆ. ಆ ಕ್ವಾರ್ಟರ್ಸ್ ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ಇವರು ಉಳ್ಕೊಳ್ಳೋಕೆ ಇರ್ತಕ್ಕಂಥ ಒಂದು ಕ್ವಾರ್ಟರ್ಸ್. ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಿಬ್ಬಂದಿ ಏನಿದ್ದಾರೆ, ಇವರ ಸಿಬ್ಬಂದಿಗಳು ಉಳ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಇದೊಂದು ಕ್ವಾರ್ಟರ್ಸ್. ಈ ಕ್ವಾರ್ಟರ್ಸ್ ನ ದುಸ್ಥಿತಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸಂಪೂರ್ಣವಾಗಿ ಏನು ಈ ಮನೆ ಯಾವ ಮನೆ ಉಳ್ಕೊಳ್ಳೋದಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಇರ್ತಕ್ಕಂಥದ್ದು. ಒಂದ್ ಕಡೆ ಮನೆಯೆಲ್ಲ ಶಿಥಿಲಾವಸ್ಥೆಗೆ ಬಂದಿದ್ರೆ, ಒಂದ್ ಕಡೆ ಪೈಪ್ಗಳಿರ್ಬೋದು, ಒಂದಷ್ಟು ಪೈಪ್ ಆಲ್ಟ್ರೇಷನ್ ಮಾಡಿದ್ದಾರೆ. ಬಟ್ ಆಲ್ಟ್ರೇಷನ್ ಆಗಿದ್ರು ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ಗಿಡ ಮತ್ತೆ ಮರಗಳಿಂದನೇ ಸಂಪೂರ್ಣವಾಗಿ ತುಂಬಿಕೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಈ ಹಳೆ ಪೈಪ್ಗಳೇನಿದೆ ಇವ್ಯಾವುದು ಸಹ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತಾನೆ ಹೇಳ್ತಾ ಇರ್ಬೋದು. ಆದ್ರೂ ಸಹ ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಇಲ್ಲಿನ ಏನ್ ಸಿಬ್ಬಂದಿಯ ಕುಟುಂಬಗಳೇನೆ ಇಲ್ಲಿ ವಾಸ ಮಾಡ್ತಾ ಇರ್ಬೋದು. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು, ಇದು ಸುಮಾರು 133 ಕ್ವಾರ್ಟರ್ಸ್ ಈ ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು. 133 ಕ್ವಾರ್ಟರ್ಸ್ ಕೂಡ ಒಂದೊಂದು ಮಾತ್ರ ಆಲ್ಟ್ರೇಷನ್ ಮಾಡಿರೋದು ಬಿಟ್ರೆ ಪ್ರತಿ ಎಲ್ಲ ಕ್ವಾರ್ಟರ್ಸ್ ಕೂಡ ಸಂಪೂರ್ಣವಾಗಿ ಇದೇ ರೀತಿಯಾದಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು, ಇದು ಏನು ಕ್ವಾರ್ಟರ್ಸ್ ನ ಹಿಂಭಾಗ ಕ್ವಾರ್ಟರ್ಸ್ ಹಿಂಭಾಗ ಏನಿದೆ ಹಿಂಭಾಗ ಸ್ಥಳ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಮಕ್ಕಳು ಕೂಡ ಒಂದು ಸಂಜೆ ವೇಳೆ ಒಂದು ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಇಲ್ಲೇ ಒಂದು ಆಟ ಆಡ್ಕೊಂಡಿರ್ತಾರೆ. ಆದ್ರೆ ಈ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ರಾತ್ರಿ ವೇಳೆ ಇರ್ಬೋದು ಅಥವಾ ಸಂಜೆ ವೇಳೆ ಯಾವ್ದಾದ್ರು ಸರೀಸೃಪಗಳಿರ್ಬೋದು ಮತ್ತೆ ಕೆಟ್ಟ ಜಂತುಗಳಿಂದ ಅವರನ್ನ ರಕ್ಷಣೆ ಮಾಡ್ಕೊಳ್ಳೋದೇ ಒಂದು ಕಷ್ಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರಾತ್ರಿ ವೇಳೆ ಆಗೋದ್ರಿಂದ ಮಕ್ಕಳು ಈಚೆಗಡೆ ಆಟ ಆಡೋ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಂತ ಒಂದು ಸರೀಸೃಪಗಳ ಒಂದು ವಿಷ ಜಂತುಗಳೇನಿದೆ ಅವು ಕೂಡ ಈ ಒಂದು ಸ್ಥಳದಲ್ಲಿ ಓಡಾಡುವ ಸಾಧ್ಯತೆ ಕೂಡ ಹೆಚ್ಚಿರುವುದು. ಹಾಗಾಗಿ ಇಲ್ಲಿನ ಜನರ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ನೀವು ನೋಡ್ತಾ ಇರ್ಬೋದು, ಇದು ಗೋಡೆಯಲ್ಲಿ ಬೆಳೆದಿರ್ತಕ್ಕಂಥ ಮನೆ. ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿನ ಗೋಡೆಯ ಪರಿಸ್ಥಿತಿ ಹೇಗಿದೆ ಅಂತ. ಅಂದ್ರೆ ಈ ಸುಮಾರು 1962ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕ್ವಾರ್ಟರ್ಸ್ ಅಂತ ಇದನ್ನ ಹೇಳ್ತಿರುವಂಥದ್ದು. ಆದ್ರೆ ಸಂಪೂರ್ಣವಾಗಿ ಎಲ್ಲ ಏನು ತುಂಬಾ ಕೀಳುಮಟ್ಟ ಅಂದ್ರೆ ತುಂಬಾ ದೊಡ್ಡ ಮಟ್ಟ ದುಸ್ಥಿತಿಗೆ ಇಲ್ಲಿನ ಕ್ವಾರ್ಟರ್ಸ್ ಕೂಡ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಇಲ್ಲಿನ ಗೋಡೆಗಳು ಕೂಡ ಈಗ ಮಳೆ ಬಂತು ಅಂದ್ರೆ ಕರಗ್ತಕ್ಕಂಥ ಸನ್ನಿವೇಶಗಳು ಕೂಡ ಜಾಸ್ತಿ ಆಗಿರ್ತಕ್ಕಂಥ. ಅಂದ್ರೆ ಸುಮಾರು ಒಂದು 60 ವರ್ಷಗಳ ಕಾಲ ಈ ಒಂದು ಕ್ವಾರ್ಟರ್ಸ್ ಒಂದು ಕಾರ್ಯನಿರ್ವಹಿಸ್ತದೆ. ಇದೇ ಕ್ವಾರ್ಟರ್ಸ್ ಅನ್ನು ಈಗಲೂ ಕೂಡ ಮುಂದುವರ್ಸ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಸಿಬ್ಬಂದಿ ಕೊಡ್ತಾ ಹೋಗ್ತಾ ಇರುವಂಥದ್ದು. ಅದ್ರ ಜೊತೆಯಲ್ಲಿ ಇಲ್ಲಿನ ಏನು ಮೊದಲ ಅಂದ್ರೆ ನೆಲಮಹಡಿಯಲ್ಲಿ ಇರ್ತಕ್ಕಂಥ ಒಂದು ಏನು ಮನೆಗಳೇನಿದೆ ಆ ಮನೆಗಳನ್ನು ನೋಡ್ತಾ ಇರೋ ಈ ಒಂದು ಗೋಡೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥ. ಆದ್ರೂ ಕೂಡ ಈ ಮನೆಯಲ್ಲಿ ವಾಸವಾಗೋದಕ್ಕೆ ಯೋಗ್ಯವಲ್ಲದಂತ ರೀತಿಯಲ್ಲಿ ಇದ್ರೂ ಕೂಡ ಇಲ್ಲಿಗೆ ಸಂಬಂಧಪಟ್ಟಂತಂದ್ರೆ ಈ ಕ್ವಾರ್ಟರ್ಸ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥ ಲೋಕೋಪಯೋಗಿ ಇಲಾಖೆ ಏನಿದೆ ಆ ಇಲಾಖೆ ಕೂಡ ಸಂಪೂರ್ಣವಾಗಿ ಎಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಕಣ್ಣಿದ್ದು ಕೂಡ ರೀತಿ ಇರ್ತಕ್ಕಂಥ. ಯಾಕಂತಂದ್ರೆ ಕ್ವಾರ್ಟರ್ಸ್ ಅಂತ ಬಂದಾಗ ಸರ್ಕಾರಿ ಏನು ಇಲ್ಲಿ ಕುಟುಂಬಗಳು ಬೇರೆ ಬೇರೆ ಕಡೆಯಿಂದ ಉತ್ತರ ಕರ್ನಾಟಕ ಭಾಗದಿಂದ ಇರ್ಬೋದು ಅಥವಾ ಬೇರೆ ನಾನಾ ಕಡೆಯಿಂದ ಒಂದು ಕೆಲಸಕ್ಕೆಂದು ಎಲ್ಲೊಂದ್ ಕಡೆ ಒಂದು ಕೆಲಸ ತೆಗೆದುಕೊಂಡು ಒಂದು ಕೆಲಸ ಮಾಡ್ತಾ ಇರ್ತಾರೆ, ತಮ್ಮ ಕುಟುಂಬಗಳ ಜೊತೆ ಇಲ್ಲಿ ಬಂದು ವಾಸ ಆಗಿರ್ತಾರೆ. ಆದ್ರೆ ಅವರ ಕುಟುಂಬಕ್ಕೆ ಒಂದು ರಕ್ಷಣೆ ಇಲ್ಲದಂತ ರೀತಿಯಲ್ಲಿ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಲೋಕೋಪಯೋಗಿ ಇಲಾಖೆ ನೋಡ್ತಾ ಇರ್ಬೋದು ಇದು ಅಂದ್ರೆ ಇದು ಸಂಪೂರ್ಣವಾಗಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಗೋಡೆ ಕೂಡ ಕಾಣ್ ಬಂದಿತ್ತು. ಅದಕ್ಕೆ ಹಾಗೇನೆ ಏನು ಇಲ್ಲಿಂದ ಕಾಣಬಾರ್ದಂತ ಒಂದು ತೇಪೆ ಕಾರ್ಯನು ಮಾಡಿರ್ತಕ್ಕಂಥ. ಯಾಕಂತಂದ್ರೆ ಸಂಪೂರ್ಣವಾಗಿ ಇಟ್ಟಿಗೆಗಳು ಕೂಡ ಕರ್ಗೋಯಿತ್ತು, ಅದಕ್ಕೆ ಒಂದು ಸಿಮೆಂಟ್ ನಲ್ಲಿ ಒಂದು ತೇಪೆ ಕಾರ್ಯನು ಮಾಡಿರ್ತಕ್ಕಂಥದ್ದು. ಈ ಗೋಡೆಗಳು ಸಹ ಎಲ್ಲ ಸಹ ಸಂಪೂರ್ಣವಾಗಿ ಅಧ್ವಾನ ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಮೇಂಟೈನ್ ಮಾಡ್ಬೇಕಾದಂತ ಲೋಕೋಪಯೋಗಿ ಇಲಾಖೆ ಕೂಡ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ನಿರ್ವಹಣೆ ಏನ್ ಮಾಡ್ಬೇಕಾಗಿದೆ, ನಿರ್ವಹಣೆ ಕೂಡ ಒಂದಷ್ಟು ವೆಚ್ಚವನ್ನ ಸಹ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆ ಮಾಡಲಾಗ್ತದೆ. ಆದ್ರೆ ಆ ಮೂಲಭೂತ ಸೌಲಭ್ಯನೇ ಕೊಟ್ಟಿಲ್ಲ ಅಂತಂದ್ಮೇಲೆ ಸರ್ಕಾರಗಳು ಏನ್ ಮಾಡ್ತಿದೆ ಅಂತಕ್ಕಂಥ ಸಹ ಪ್ರಶ್ನೆ ಮೂಡ್ತದೆ. ಇನ್ನಾದ್ರೂ ಸಹ ಲೋಕೋಪಯೋಗಿ ಇಲಾಖೆ ಎಚ್ಚೆತ್ಕೊಂಡು ಈ ಒಂದು ಕ್ವಾರ್ಟರ್ಸ್ ಮತ್ತೆ ಮರು ನಿರ್ಮಾಣ ಇರಬಹುದು ಅಥವಾ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಕುಟುಂಬಗಳಿಗೆ ಬೇರೆ ಕಡೆ ಕ್ವಾರ್ಟರ್ಸ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತದೆ ಇಲ್ಲ ಅಂತಕ್ಕಂಥ ಕಾದ್ ನೋಡ್ಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಡಫ್ ಜೊತೆ ದರ್ಶನ್, ಎಲ್ಲರಿಗೂ ಜನತಾ ಟಿವಿ.